the cage, feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. ವೆಲ್ಕಮ್ ಟು SIT. SITಗೆ ಸ್ವಾಗತ ಎಲ್ಲರಿಗೂ. ಇವತ್ತೇನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ DCPS. DCPS ಅಲ್ಲಿ ನಮ್ದು ಏನಿರುತ್ತೆ ಅಂದ್ರೆ ನಮ್ದು ರಿಕ್ವೈರ್ಮೆಂಟು 4 ಡಿಜಿಟ್ 5 ಆಂಪಿಯರ್ಸ್ ಅಂಡ್ 30 ವೋಲ್ಟ್ಸ್ದು. 30 ವೋಲ್ಟ್ಸ್ ಬೇಕಾಗಲ್ಲ, ಲ್ಯಾಪ್ಟಾಪ್ಗೆ ಬೇಕಾಗುತ್ತೆ. ನಮಗೆ ಮ್ಯಾಕ್ಸಿಮಮ್ 8.5 10 ವೋಲ್ಟ್ಸ್ ಇದ್ರೆ ಸಾಕು. ಓಕೆ, ಬಟ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದೇ DCPS 30 ವೋಲ್ಟ್ 5 ಆಂಪಿಯರ್ಸ್ ಜೊತೆಗೆ, ಅದನ್ನು 4 ಡಿಜಿಟ್. 4 ಡಿಜಿಟ್ ಅಲ್ಲಿ ಏನಾಗುತ್ತೆ, ನಿಮಗೆ 1 ಮಿಲಿ ಕರೆಂಟ್ ತಗೊಳ್ಳೋ ಶಾರ್ಟಿಂಗು ಲೀಕೇಜ್ ಇದ್ರೆ ಮಾತ್ರ ಅದರಲ್ಲಿ ಡಿಟೆಕ್ಷನ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಶಾರ್ಟಿಂಗ್ ಇರೋದು ಡಿಟೆಕ್ಟ್ ಆಗಬೇಕು ಅಂದ್ರೆ 5 ಡಿಜಿಟ್ದು ತಗೋಬೇಕು ಅಂತ ಹೇಳ್ತೀವಿ ನಾವು. ಓಕೆ, ಮೈಕ್ರೋ ಮಿಲಿ ಕರೆಂಟ್ಸ್ ಕನ್ಸ್ಯೂಮ್ ಮಾಡ್ತಾ ಇದೆ ನಿಮ್ಮ ಬೋರ್ಡ್ ಶಾರ್ಟಿಂಗ್ ಲೀಕೇಜ್, ಅದನ್ನ ನೀವು ಡಿಟೆಕ್ಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂತಂದ್ರೆ 5 ಡಿಜಿಟ್ DCPS ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಈಗೇನಾಗಿದೆ, ಕೊರಾಡ್ ಕಂಪ್ನಿಯವರು ಒಂದು ಹೊಸ ಮಷಿನ್ ಲಾಂಚ್ ಮಾಡಿದ್ದಾರೆ. ಆ ಮಷಿನ್ ಇಲ್ಲಿದೆ, 2 ಕೊರಾಡ್, ಇದು ಹಳೇದು, ಇದು ಹೊಸದು. ಓಕೆ, ಎರಡರಲ್ಲೂ ಡಿಫ್ರೆನ್ಸ್ ಏನಿದೆ, ಇದರಲ್ಲಿ 4 ಡಿಜಿಟ್, ಓಕೆ, ಸೇಮ್ ಆಂಪಿಯರ್ ಸೇಮ್ ವೋಲ್ಟೇಜ್ ಎಲ್ಲ ಸೇಮ್, ಬಟ್ ಇದರಲ್ಲಿ 3 ಡಿಸ್ಪ್ಲೇ ಇದೆ. ರೈಟ್, 3 ಡಿಸ್ಪ್ಲೇ ಇದೆ. ಒಂದು ಬಟನ್ ಕೊಟ್ಟಿದ್ದಾರೆ, ಸ್ವಲ್ಪ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಇದು ಇವಾಗ ಆಂಪಿಯರ್ ಅಲ್ಲಿ ಇದೆ. ಈಗ ಇದನ್ನ ಮಿಲಿ ಆಂಪಿಯರ್ಗೆ ಸೆಟ್ ಮಾಡ್ತೀನಿ ನಾನು. ಇಲ್ಲೊಂದು ಗ್ರೀನ್ ಲೈಟ್ ಬರುತ್ತೆ, ಆಮೇಲೆ ಈ ಡಾಟ್ ಅನ್ನೋದು ಏನಿದೆಲ್ಲ ಇದು ಆನ್ ಮಾಡಿದಾಗ ಫಸ್ಟ್ ಮಷಿನ್ ಆನ್ ಮಾಡಬೇಕು. ಓಕೆ, ಈಗ ನೋಡಿ ಆಂಪಿಯರ್ ಇದ್ದಾಗ ಈ ಡಾಟ್ ಇಲ್ಲಿ ಬರುತ್ತೆ. ರೈಟ್, ಇನ್ನೊಂದು ಮಿಲಿ ಆಂಪಿಯರ್ ಮಾಡಿದಾಗ ಈ ಡಾಟ್ ಈ ಕಡೆಗೆ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಫೋನ್ ಅಲ್ಲಿ 1 ಮಿಲಿ ಆಂಪ್ಸ್ ಗಿನ್ನ ಕಡಿಮೆ ಇರೋ ಶಾರ್ಟಿಂಗು ಈ ಸೆಟ್ಟಿಂಗ್ ಅಲ್ಲಿ ಸಿಗತ್ತೆ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಬೋರ್ಡ್ ಅಲ್ಲಿ ಯಾವುದೇ ರೀತಿ ಶಾರ್ಟಿಂಗ್ ಇಲ್ಲ, ಲೀಕೇಜ್ ಇಲ್ಲ ಅನ್ಕೊಂಡು ಬೋರ್ಡ್ ಆನ್ ಆಗಲ್ಲ. ಯಾಕೆ, ಅದು 1 ಮಿಲಿ ಆಂಪ್ಸ್ ಗಿನ್ನ ಕಡಿಮೆ ಕರೆಂಟ್ ಕನ್ಸ್ಯೂಮ್ ಮಾಡ್ತಾ ಇದೆ. ಈ ಮಷೀನ್ ಅಲ್ಲಿ ಅದು ನಮ್ಗೆ ಡಿಟೆಕ್ಟ್ ಆಗಲ್ಲ. ಸೊ ಅದು ನಾವು ಮಿಲಿ ಆಂಪಿಯರ್ ಅಲ್ಲಿ ಚೆಕ್ ಮಾಡಿದಾಗ ಮಾತ್ರ ಆಗತ್ತೆ. ಅದಕ್ಕೋಸ್ಕರ ಈ ತರ ನಿಮ್ಗೆ ನಾವು ಮೊಬೈಲ್ ರಿಪೇರಿ ಮಾಡಕ್ಕೆ ಏನಾದ್ರೂ ಟೂಲ್ಸ್ ಯೂಸ್ ಮಾಡ್ತೀವಿ, ಆ ಟೂಲ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ ಫೋನ್ ನೀವು ಚೆಕ್ ಮಾಡಿದಾಗ ಕಂಪ್ಲೀಟ್ ಓಕೆನೆ ಅನ್ನಿಸ್ತಾ ಇರುತ್ತೆ, ಬಟ್ ಮೈಕ್ರೋ ಮಿಲಿ ವೋಲ್ಟ್ಸ್ ಅಲ್ಲಿ ಲೀಕೇಜ್ ಇರತ್ತೆ ಅಂತ ನಿಮ್ಗೆ ಯಾರು ಹೇಳ್ಬೇಕು? ನಾವು ಟೀಚರ್ ಆಗಿ ನಿಮ್ಗೆ ಹೇಳ್ಬೇಕು. ಈ ಎಕ್ವಿಪ್ಮೆಂಟ್ ನಿಮ್ಗೆ ಸೂಟೇಬಲ್ ಇದೆಯಾ ಇಲ್ವಾ, ನಾನ್ ನಿಮ್ಗೆ ಇದ್ರ ಬಗ್ಗೆ ಗೈಡ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ ನಾವು ಇನ್ನ ಮೈಕ್ರೋ ಲೆವೆಲ್ ಅಲ್ಲಿ ಶಾರ್ಟಿಂಗ್ ಲೀಕೇಜ್ ಇರೋದು ಯಾವ ಟೂಲ್ಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡ್ಬೋದು ಅಂತ. ಓಕೆ, ಸೊ ಇದು ಕೊರಾಡ್ ಅವರು ಬಿಟ್ಟಿರೋದು ಹೊಸ ಮಷೀನು. ನೆಕ್ಸ್ಟ್ ನೀವು ಯಾರಾದ್ರೂ DCPS ತಗೋಬೇಕು, ಮೈಕ್ರೋ ವೋಲ್ಟ್ಸ್ ಅಂದ್ರೆ ಮೈಕ್ರೋ ಮಿಲಿ ಕರೆಂಟ್ ಯಾವ್ದಾದ್ರು ಡಿವೈಸ್ ಅಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ, ಅದನ್ನ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಈ DCPS ಅಲ್ಲಿ ಯೂಸ್ ಮಾಡ್ಬೋದು. ಇನ್ನೊಂದು ನಮ್ಮ ಹತ್ರ ನಾವ್ ಏನ್ ಕಲಿಸ್ತೀವಿ, ಈ ಪ್ರತಿಯೊಂದು ಟೂಲ್ಸು ಇದಕ್ಕೆ ನಾವು ಹೇಳ್ತೀವಿ ಪ್ರಾಡಕ್ಟ್ ಸ್ಕೆಮ್ಯಾಟಿಕ್. ರೈಟ್, ಇದಕ್ಕೆ ಬೇರೆಯವರೆಲ್ಲ 6 ಪೋರ್ಟ್ ಚಾರ್ಜರ್ ಅಂತ ಹೇಳ್ತಾರೆ. ಓಕೆ, ಇದು ನಾವು ಅಂತೀವಿ ಪ್ರಾಡಕ್ಟ್ ಸ್ಕೆಮ್ಯಾಟಿಕ್. ಇದು ಒಂದು ಡಯಾಗ್ನೋಸಿಂಗ್ ಟೂಲ್. ಓಕೆ, ಇದನ್ನು ಡಯಾಗ್ನೋಸಿಂಗ್ ಟೂಲೇ. ಇದರಲ್ಲಿ ನಾವು ಬರೀ ಪವರ್ ಸಪ್ಲೈ ಕೊಟ್ಟು ಫೋನ್ ಆನ್ ಮಾಡಕ್ ಇಟ್ಕೊಂಡಿಲ್ಲ. ಇದರಲ್ಲಿ ಬರೋ ನಂಬರ್ಸ್ ನ ರೀಡಿಂಗ್ಸ್ ನ ನೋಡಿ ಫೋನ್ ಅಲ್ಲಿ ಏನ್ ಕಂಡೀಷನ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಂದ್ರೆ ಯಾವ ಸೆಕ್ಷನ್ಗೆ ಹೋಗ್ಬೇಕು, ಯಾವ IC ಮೇಲೆ ಕೆಲಸ ಮಾಡಬೇಕು, ಫೋನ್ ಎಷ್ಟು ಬೂಟಿಂಗ್ ತಗೋತಾ ಇದೆ, ಹೈ ಬೂಟಿಂಗ್ ಇದೆಯಾ, ಲೋ ಬೂಟಿಂಗ್ ಇದೆಯಾ, ಹೈ ಬೂಟಿಂಗ್ ಇದ್ದಾಗ ಯಾವ ತರ ಕೆಲಸ ಮಾಡ್ತೀವಿ, ಲೋ ಬೂಟಿಂಗ್ ಇದ್ದಾಗ ಯಾವ ತರ ಕೆಲಸ ಮಾಡ್ತೀವಿ. ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಪ್ರಾಬ್ಲಮ್ ಬರಲಿ ಓನ್ಲಿ CPU ರಿವಾಲ್ವ್ ಮಾಡ್ಬೇಕಾ ಬೇಡವಾ. ಓಕೆ, ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ನಾವು ಒಂದು ಡಿಸ್ಪ್ಲೇ ಟ್ರೇಸಿಂಗ್ ಮಾಡಿದ್ವಿ, ಟಚ್ ವರ್ಕ್ ಆಗ್ತಾ ಇರ್ಲಿಲ್ಲ. ಯಾವ ಲೈನ್ ಇಂದ ಹಿಡ್ಕೊಂಡು ಹೋದ್ವಿ ಹೇಳಿ? ನಾವು ಮೊಬೈಲ್ ರಿಪೇರಿಂಗ್ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಎಂಡ್ ಪಾಯಿಂಟ್ ಇಂದ ಬರಬೇಕು. ಮೊದಲು CPU ತೆಗೆದು ಆಮೇಲೆ ಎಂಡ್ ಪಾಯಿಂಟ್ ಹುಡ್ಕೋದಲ್ಲ, ಎಂಡ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಎಂಡ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆ ಫಾಲ್ಟ್ ಐಡೆಂಟಿಫೈ ಆಯ್ತಾ? ಓಕೆ, ಸೊ ಈ ತರ ನಿಮ್ಗೆ ಟೂಲ್ಸ್ ಬಗ್ಗೆ ನಾಲೆಜು, ಕೆಲಸ ಮಾಡೋ ನಾಲೆಜ್ ಬೇಕು ಅಂತಂದ್ರೆ SITಗೆ ಕಾಂಟ್ಯಾಕ್ಟ್ ಮಾಡಿ. ರಿಪೇರಿಂಗ್ ಕಲಿಬೇಕು ಆಸೆ ಇರೋರು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಇದೆ. ಬರೀ ಫ್ರೆಶರ್ ಅಂತಲ್ಲ, ಆಲ್ರೆಡಿ ಕೆಲಸ ಮಾಡ್ತಿರೋರು, ನಿಮ್ಮ ಹತ್ರ ಟೂಲ್ಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಯಾರೋ ಹೇಳಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ, ನೀವು ತಗೊಂಡಿದ್ದೀರಾ,
ಅದರಲ್ಲಿ ಏನ್ ರೀಡಿಂಗ್ ಬರ್ತಾ ಇದೆ, ಆ ರೀಡಿಂಗ್ ಕರೆಕ್ಟ್ ಇದೆಯಾ, ತಪ್ಪಿದೆಯಾ, ಸರಿ ಇದೆಯಾ, ನೀವು ಡಯಾಗ್ನೋಸಿಂಗ್ ಕರೆಕ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು, ನಿಮಗೆ ಕಲಿಬೇಕು ಅಂತ ಆಸೆ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸ್ ಜಾಯಿನ್ ಮಾಡ್ಬೋದು. ಓಕೆ, 1 ಮಂತ್ ಕೋರ್ಸ್ ಇರುತ್ತೆ ನಮ್ಮ ಹತ್ರ. ಆಂಡ್ರಾಯ್ಡ್ ಓನ್ಲಿ, ಐಫೋನ್ ಕೋರ್ಸ್ ಮಾಡಲ್ಲ ನಾವು, ಓನ್ಲಿ ಆಂಡ್ರಾಯ್ಡ್ ಕೋರ್ಸ್ ಕಲಿಸ್ತೀವಿ. ಸ್ಟಾರ್ಟಿಂಗ್ ಇಂದ ಅಂದ್ರೆ 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ನೀವು ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರು ಇರ್ಬೋದು. ನಿಮ್ಗೆ 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡಿ ಮಾಸ್ಟರ್ ಲೆವೆಲ್ ವರೆಗೂ ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ಅಡ್ವಾನ್ಸ್ ಲೆವೆಲ್ ವರೆಗೂ ರಿಪೇರಿಂಗ್ ಕಲಿಸ್ಕೊಡ್ತೀವಿ. ಆ ತರ ನಿಮ್ಗೆ ಏನಾದ್ರು ರಿಪೇರಿಂಗ್ ಕಲಿಬೇಕು ಅಂತಂದ್ರೆ SIT ಜಾಯಿನ್ ಆಗಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ, ನಾನು ಇದರಲ್ಲಿ ನಿಮ್ಗೆ ಇವಾಗ ಏನೂ ಮಾಡಿ ತೋರಿಸಿಲ್ಲ, ಜಸ್ಟ್ ಬರೀ ನಿಮ್ಗೆ ಡಿಫ್ರೆನ್ಸ್ ಹೇಳಿದೀನಿ. ಇದರ ರೀಡಿಂಗ್ ಎಲ್ಲ ನಾವು ಕ್ಲಾಸಲ್ಲಿ ಹೇಳ್ತೀವಿ. ಓಕೆ, ಟೂಲ್ಸ್ ಬಗ್ಗೆ ನಾಲೆಜ್ ಬೇಕು, ರಿಪೇರಿಂಗ್ ಕಲಿಬೇಕು ಅಂತಂದ್ರೆ SIT ಜಾಯಿನ್ ಆಗಿ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.